ಆಟೋಮೆಟಿಕ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್. ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಅಲ್ಲಿ ಎರಡು ವಿಧ, ಒಂದು ಸಿಂಪಲ್ ಇಂಟ್ರೆಸ್ಟ್, ಇನ್ನೊಂದು ಕಾಂಪೌಂಡ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ನೀವೇನ್ ಅಸಲು ತಗೊಂತೀರಾ ಅದಕ್ಕೆ ಸಮ ಪ್ರಮಾಣದಲ್ಲಿ ಬಡ್ಡಿಯನ್ನ ಕಟ್ಟೋದಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಅಂತಾರೆ. ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿಗೆ ಬಡ್ಡಿ ಅಂದ್ರೆ ಚಕ್ರ ಬಡ್ಡಿ ಅಂತ ಏನ್ ಕರೀತಾರಲ್ಲ ಅದನ್ನ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕರೀತಾರೆ. ಸೊ ಈ ಸಿಂಪಲ್ ಇಂಟ್ರೆಸ್ಟ್ ಇದ್ದಾಗ ಯಾವ ರೀತಿ ನೀವು ಎಂಟ್ರಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇರುತ್ತೆ. ಇದು ಸಂಘ ಸಂಸ್ಥೆಗಳಲ್ಲಿ, ಧರ್ಮಸ್ಥಳ ಸಂಘಗಳಲ್ಲಿ ಬಿಲ್ ಕಲೆಕ್ಟರ್ ಆಗಿರ್ತಾರೆ, ಮತ್ತೆ ನೀವು ಫೈನಾನ್ಸ್ ಗಳಲ್ಲಿ ಕೆಲಸ ಮಾಡಿರ್ತೀರಿ ಅಂತ ಸಂಸ್ಥೆಗಳಲ್ಲಿ ಈ ರೀತಿ EMI ಅನ್ನ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಸೊ ಇದಕ್ಕೆ ಅನೇಬಲ್ ಇಂಟ್ರೆಸ್ಟ್ ಕಂಪನಿಯನ್ನ ಕ್ರಿಯೇಟ್ ಮಾಡಿದ ಮೇಲೆ ಫ್ಯೂಚರ್ ಸೆಟ್ಟಿಂಗ್ಸ್ ಅಲ್ಲಿ ಅನೇಬಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಅನ್ನ ಎಸ್ ಮಾಡ್ಕೋಬೇಕು. ಅನೇಬಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಎಸ್, ಅನೇಬಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಅನ್ನ ಎಸ್ ಮಾಡ್ಕೊಳ್ಳಿ. Next, goods purchased on credit for Mrs. and John company was 1,50,000. Bill number 05, duration days for 10 days ಅಂತ ಇದೆ. ಸೊ ಇದನ್ನ ಅರ್ಥ ಏನು ಅಂದ್ರೆ, ಒಂದು ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ದಾನೆ ಯಾರಿಂದ ಅಂದ್ರೆ ಮಿಸಸ್ ಜಾನ್ ಅಂಡ್ ಕಂಪನಿ ಕಡೆಯಿಂದ 1,50,000 ಇದೆ. ಸೊ ಬಿಲ್ ನಂಬರ್ ಅನ್ನ ರೈಸ್ ಮಾಡಿದ್ದಾರೆ. ಅದೇ ರೀತಿ 10 ಡೇಸ್ ಅಂದ್ರೆ ನಿಮ್ಗೆ 10 ಡೇಸ್ ವರೆಗೂ ಯಾವುದೇ ಇದಾಗೋದಿಲ್ಲ, ಬಡ್ಡಿ ಆಗೋದಿಲ್ಲ. ಅದ್ರ ನಂತರ ಏನಾಗಿದೆ ಅಂದ್ರೆ ಬಡ್ಡಿ EMI ಅನ್ನ ಮಾಡ್ತಾ ಇದ್ದಾರೆ, ಬಡ್ಡಿಯನ್ನ ಹಾಕ್ತಾ ಇದ್ದಾರೆ. ಎಷ್ಟು ಪರ್ಸೆಂಟ್ ಬಡ್ಡಿ ಹಾಕ್ತಾ ಇದ್ದಾರೆ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ 5% ಅನ್ನ ಹಾಕ್ತಾ ಇದ್ದಾರೆ 365 ದಿನಗಳಿಗೆ. 365 ದಿನಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನೋದು 5% ಇದೆ. ಇದನ್ನ ಹೇಗೆ ಎಂಟ್ರಿ ಮಾಡ್ಬೇಕು ಅಂತ. ಸೊ ಮೊದಲದಾಗಿ ನಾನು ಕಂಪ್ನಿ ಕ್ರಿಯೇಷನ್ ಆದ್ಮೇಲೆ ಅಲೋ ಮಾಡ್ಕೊ ಬಂದಿದ್ದೀನಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಅನ್ನ. ಈಗ ಪರ್ಚೇಸ್ ವೋಚರ್ ಅನ್ನ ತಗೊಂತೀನಿ. ಪರ್ಚೇಸ್ ವೋಚರ್ ಅಲ್ಲಿ ಸಪ್ಲೈಯರ್ ಇನ್ವಾಯ್ಸ್ ನಂಬರ್ ಅನ್ನ ಕೊಟ್ಟಿದ್ದಾರೆ 05, ಸಪ್ಲೈಯರ್ ಇನ್ವಾಯ್ಸ್ ನಂಬರ್ 05. ಪಾರ್ಟಿ ನೇಮ್ ಅನ್ನ ಕೊಟ್ಟಿದ್ದಾರೆ ಜಾನ್ ಅಂಡ್ ಕಂಪನಿ, ಮಿಸ್ಟರ್ ಜಾನ್ ಅಂಡ್ ಕಂಪನಿ. ಸೆಂಡ್ರಿ ಕ್ರೆಡಿಟರ್. ಇಲ್ಲಿ ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ ಎಸ್ ಹಾಕೋಬೇಕು. ಜೊತೆಗೆ ಕ್ರೆಡಿಟ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ 10 ಡೇಸ್, ಕ್ರೆಡಿಟ್ ಪೀರಿಯಡ್ 10 ಡೇಸ್, ಕ್ರೆಡಿಟ್ ಪೀರಿಯಡ್ 10 ಡೇಸ್ ತನಕ ಅವಕಾಶ ಇದೆ ಅಂತ. ಆಮೇಲೆ ಕ್ರೆಡಿಟ್ ಡೇಸ್ ವೋಚರ್ ಎಂಟ್ರಿಯಲ್ಲಿ ಪಾಸ್ ಆಗ್ಬೇಕಾ ಕೇಳುತ್ತೆ. ಎಸ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್, ಎಸ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಅನ್ನ ಎಕ್ಸ್ ಮಾಡಬೇಕು. ಇಲ್ಲಿ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಟ್ರಾನ್ಸಾಕ್ಷನ್ ಬೈ ಟ್ರಾನ್ಸಾಕ್ಷನ್ ಎಸ್ ಆಗ್ಬೇಕು. ಟ್ರಾನ್ಸಾಕ್ಷನ್ ಬೈ ಟ್ರಾನ್ಸಾಕ್ಷನ್ ಎಸ್ ಆಗ್ಬೇಕು. ಓವರ್ ರೈಡ್ ಪಾರಾಮೀಟರ್ಸ್ ಎಸ್ ಆಗ್ಬೇಕು. ರೇಟ್ ಆಫ್ ಇಂಟ್ರೆಸ್ಟ್ 5%, 365 ದಿನ. ನೀವು 1 ಮಂತಿಗಾದ್ರೆ 1 ಮಂತ್ ಕ್ಯಾಲ್ಕುಲೇಷನ್ ತಗೊಳ್ಳಿ, ಅಥವಾ ಕ್ಯಾಲೆಂಡರ್ ಆಫ್ ಮಂತ್ ಬೇಕಿದ್ರೆ ಕ್ಯಾಲೆಂಡರ್ ಆಫ್ ಮಂತ್ ತಗೊಳ್ಳಿ. ನಾನು 1 ಇಯರ್ ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಾ ಇದ್ದೀನಿ, 1 ಇಯರ್ ಕ್ಯಾಲ್ಕುಲೇಷನ್ ಅನ್ನ ಕೊಡ್ತಾ ಇದ್ದೀನಿ. ಪರ್ಚೇಸ್ ಅಂಡರ್ ಗುಪ್ಪು ಪರ್ಚೇಸ್ ಅಕೌಂಟ್. ಇಲ್ಲಿಯೂ ಕೂಡ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಅನ್ನ ಎಸ್ ಮಾಡ್ಕೋಬೇಕು. ಸೊ ಇದೆರಡನ್ನು ಕೂಡ ಎಸ್ ಮಾಡ್ಕೊಳ್ಳಿ. ಫ್ರಮ್ ಅಮೌಂಟ್ಸ್ ಆಡೆಡ್ ಅಂತ ಇದೆ, ಇದನ್ನ ಎಸ್ ಮಾಡ್ಕೊಳ್ಳಿ. 5%, 365 ದಿನ. ನೀವು ಎಷ್ಟು ದಿನ ಕ್ಯಾಲ್ಕುಲೇಷನ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಐಟಮ್ ಬಂದು ಗೂಡ್ಸ್. ಯಾವುದೇ ಗ್ರೂಪ್ಸ್ ಮತ್ತೆ ಯೂನಿಟ್ಸ್ ಆಫ್ ಮೆಜರ್ ಕ್ರಿಯೇಟ್ ಮಾಡೋದು ಬೇಡ, ಯಾಕಂದ್ರೆ ಲಂಸಮ್ ಅಮೌಂಟ್ ಅನ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ 1,50,000. ನೆಕ್ಸ್ಟ್ amount paid Mrs. John and company was 1,50,000 against bill number 05 ಇಂದ 1,50,000 ಅನ್ನ ಪೇಡ್ ಮಾಡಬೇಕು. ಸೊ ಬಿಲ್ ನಂಬರ್ ಅನ್ನ ಕೊಟ್ಟಿದ್ದಾರೆ, ಪೇಮೆಂಟ್ ವೋಚರ್ ಮಿಸಸ್ ಜಾನ್ ಅಂಡ್ ಕಂಪನಿ. ಸೊ 1,50,000. ಸೊ ಇಲ್ಲಿ ಅಗೇನೆಸ್ಟ್ ಬಿಲ್ ನಂಬರ್ ಅನ್ನ ಅಲ್ಲಿ ಕೊಟ್ಟಿದ್ದಾರೆ, ಆ ಬಿಲ್ ನಂಬರ್ ಅನ್ನ ನೀವು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ goods sold on credit Mrs. Sam and company 2 lakh. Bill number is the 12. Sales voucher. Bill number 12. Party name Sam and company. Sundry debtors. Duration days illa,
ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಎಸ್, ಇಲ್ಲಿ ಏನಿದೆ ಅದನ್ನ ಎಸ್ ಹಾಕೊಂಡು ಹೋಗ್ರಿ. 10% ಅನ್ನ ಕೊಟ್ಟಿದ್ದಾರೆ, 10%. ಸೇಲ್ಸ್ ಅಂಡರ್ ರೂಪ್ ಸೇಲ್ಸ್ ಅಕೌಂಟ್. ಎಷ್ಟು ಅಮೌಂಟ್ ಅಂದ್ರೆ 2 lakh. ನೆಕ್ಸ್ಟ್ ಅಮೌಂಟ್ ರಿಸೀವ್ಡ್ ಮಿಸ್ಟರ್ ಸ್ಯಾಮ್ ಅಂಡ್ ಕಂಪನಿ. ಈ ರೀತಿಯಾಗಿ ಎಂಟ್ರೀಸ್ ಅನ್ನ ಮುಗಿಸಿದೀನಿ. ಸೊ ಈ ಎಂಟ್ರೀಸ್ ಅನ್ನ ಮುಗಿಸಿದ್ಮೇಲೆ ರಿಪೋರ್ಟ್ ಅನ್ನ ತೆಗಿಬೇಕು. ರಿಪೋರ್ಟ್ ಅನ್ನ ತೆಗಿಬೇಕಾದ್ರೆ ನಮ್ಗೆ ಡಿಸ್ಪ್ಲೇ ಮೋರ್ ರಿಪೋರ್ಟ್ಸ್ ಹೋಗ್ಬೇಕು. ಡಿಸ್ಪ್ಲೇ ಮೋರ್ ರಿಪೋರ್ಟ್ಸ್, ಸ್ಟೇಟ್ಮೆಂಟ್ಸ್ ಆಫ್ ಅಕೌಂಟ್ಸ್, ಡಿಸ್ಪ್ಲೇ ಮೋರ್ ರಿಪೋರ್ಟ್ಸ್, ಸ್ಟೇಟ್ಮೆಂಟ್ಸ್ ಆಫ್ ಅಕೌಂಟ್ಸ್, ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್. ಇವಾಗ ಒಂದ್ ದಿನದ ಇಂಟ್ರೆಸ್ಟ್ ಅನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಆಲ್ಟ್ ಎ ಅನ್ನ ಪ್ರೆಸ್ ಮಾಡ್ಕೊಳ್ಳಿ. ಆಲ್ಟ್ ಎ. ನಿಮ್ಗೆ 1 ಮಂತ್ ರಿಪೋರ್ಟ್ ಬೇಕಿದ್ರೆ 1 ಮಂತ್ ರಿಪೋರ್ಟ್ ಅನ್ನ ತೋರಿಸ್ತಾ ಇದ್ದೀನಿ. 1 ಮಂತ್ ರಿಪೋರ್ಟ್. ಒನ್ ಮಂತ್ಗೆ 1,50,000ಗೆ 636.99 ಬಡ್ಡಿ ಆಗುತ್ತೆ. ಅದೇ ನಿಮ್ಗೆ 1 ಇಯರ್ ತೆಗಿಯೋಕೋದ್ರೆ ಆಲ್ಟ್ ಎ ಅಲ್ಲಿ ನೀವು 1 ಇಯರ್ ಅನ್ನ ಮಾಡ್ತಾ ಇದ್ದೀನಿ ನಾನು. ಇಯರ್ಲಿ ಬಡ್ಡಿ 7,500 ರೂಪಾಯಿ ಆಗುತ್ತೆ. 1.5 ಲಕ್ಷ ತೆಗೆದ್ರೆ. ಅದೇ 1 ಡೇ ಬಡ್ಡಿ ಎಷ್ಟಾಗುತ್ತೆ ಅಂತ ಫಸ್ಟ್ ಗೆ ಕೊಟ್ಟಿದ್ದಾರೆ ನಿಮ್ಗೆ. 1 ಡೇ ಬಡ್ಡಿ ನೋಡಿ, 1 ಡೇ ಬಡ್ಡಿ 20 ರೂಪಾಯಿ 55 ಪೈಸೆ. ಇದೇ ರೀತಿಯಾಗಿ ನೀವು ಬಡ್ಡಿಯನ್ನ ಕ್ಯಾಲ್ಕುಲೇಷನ್ ಮಾಡಿ ತೆಗಿಬಹುದು.